ನಮ್ಮನೇಲಿ ನಾವೇ ಕತ್ತಿನ ಪರಿಸ್ಥಿತಿ ಬಂದಿದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಈವ್ನಿಂಗ್ ನ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಶಾಪಿಂದ ಬಂದಿದ ತಕ್ಷಣ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮಿಕ್ಕಿದಂತಹ ಪಾತ್ರೆಗಳೆಲ್ಲ ಏನಿರುತ್ತೆ ಬೆಳಗ್ಗೆಯಿಂದ ಅದನ್ನೆಲ್ಲ ಪಾತ್ರೆಗಳನ್ನ ಮಿಷಿನ್ಗೆ ಹಾಕೊಂಡ್ಬಿಟ್ಟು ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡೆ. ಇನ್ನು ಅನ್ನ ಸಾಂಬಾರ್ ಎರಡು ಇತ್ತು ಊಟಕ್ಕೆ. ಬಟ್ ನಮ್ಮ ಶಾಪ್ಗೆ ಒಂದು ಹುಡುಗಿ ಬರ್ತಾಳೆ, ಅವ್ರ ತೋಟದಲ್ಲಿ ಫ್ರೆಶ್ ಆಗಿ ನುಗ್ಗೆ ಸೊಪ್ಪು ಸಿಕ್ಕಿತ್ತು ಅಂತೇಳಿ ತಗೊಂಡ್ಬಂದಿದ್ಲು. ಸೊ ಹಾಗಾಗಿ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮೊಟ್ಟೆ ಪಲ್ಯ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಮ್ದನಿಗೆ ಮೊಟ್ಟೆ ಪಲ್ಯ ಮಾಡ್ತೀನಿ ತರ ಅಂತ ಹೇಳಿದ್ಕೆ ಚಪಾತಿ ಮಾಡಮ್ಮ ಚೆನ್ನಾಗಿರುತ್ತೆ ಅಂತ ಹೇಳ್ತು. ಬಟ್ ಅಂದ್ರೆ ಚಪಾತಿ ಮಾಡಕ್ಕೆ ಕಳ್ಸಿ ಮಾಡಕ್ಕೆಲ್ಲ ತುಂಬಾನೇ ಟೈಮ್ ತಗೊಳುತ್ತೆ ಅಂತ ಹೇಳಿ ನಾನು ಆನ್ಲೈನ್ ಅಲ್ಲೇನೆ ಸೊ ರೆಡಿಮೇಡ್ ಗೆ ಪರಾಟ ಸಿಗುತ್ತಲ್ಲ ಅದನ್ನೇ ತರ್ಸ್ಕೊಂಡ್ಬಿಟ್ಟು ಮಾಡ್ಕೊಂಡ್ಬಿಡೋಣ, ಒಂದು 5 ಮಿನಿಟ್ಸ್ಗೆಲ್ಲ ರೆಡಿ ಆಗ್ಬಿಡುತ್ತೆ ಅನ್ಕೊಂಡೆ. ಅದ್ರಲ್ಲೂ ವೀಟ್ದು ತರ್ಸ್ಕೊಂಡಿದ್ದೀನಿ, ವೀಟ್ ಲಚ್ಚ ಪರೋಟ. ಇದಕ್ಕೆ ಒಂದು ವಾರ ಅಷ್ಟೇ ಲೈಫ್ ಸೈಕಲ್ ಇರುತ್ತೆ. ಮತ್ತೆ ಇದು ಗೋಧಿಯಿಂದ ಮಾಡಿರ್ತಾರೆ, ಸೊ ಮೈದದಕ್ಕಿಂತ ಇದು ಬೆಟರ್ ಆಪ್ಷನ್ ಅನ್ನಿಸ್ತು. ಸೊ ಹಂಗಾಗಿ ಇದನ್ನೇ ತರ್ಸ್ಕೊಂಡೆ. ಇನ್ನು ನಮ್ಮನೇಲಿ ಎಲ್ಲರೂ ನಾವು ಒಟ್ಟಿಗೆ ಊಟ ಮಾಡೋದು, ದಿನದಲ್ಲಿ ಅಟ್ಲೀಸ್ಟ್ 1 ಟೈಮ್ ಆದ್ರೂ ಒಟ್ಟಿಗೆ ಊಟ ಮಾಡೋದ್ರಿಂದ ಏನೋ ಒಂಥರ ಸಮಾಧಾನ ಅನ್ಸುತ್ತೆ. ಇನ್ನು ಮಕ್ಳಿಗೆಲ್ಲ ಊಟ ತಿನ್ಸ್ಬಿಟ್ಟು ಮಲಗಿಸ್ಬಿಟ್ಟು ನಾನು ನಮ್ಮ ದನು ಅವ್ರಿಗೆ ಗೊತ್ತಿಲ್ದಂಗೆ ಐಸ್ ಕ್ರೀಮ್ ತಿಂತಾ